ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತು ಒಂದು ವ್ಲಾಗ್ನ ಮಾಡ್ತಾಯಿದ್ದೀನಿ. ನಾವು ಇವಾಗ ಹೊರಗಡೆ ಇದ್ದೀವಿ, ಅಂದರೆ ಮೈಸೂರಿಗೆ ಬಂದಿದ್ವಿ. ನಾನು ಮತ್ತು ಪಾಪು ಅವರಿ 3 ಜನನು ಮೈಸೂರಿಗೆ ಹೋಗೋಣ ಅಂತ ಹೋಗ್ತಾಯಿದ್ವಿ. ಹಿಂಗೆ ಸುಮ್ಮನೆ ಸುತ್ತಾಡ್ಕೊಂಡು ಬರೋಣ ಅಂತಂದರು. ಅದಕ್ಕೆ ಸುಮ್ಮನೆ ಏನು ಹೋಗ್ಬಿಟ್ಟು ಬರೋದು, ಯಾವುದಾದ್ರೂ ಒಂದು ಪ್ಲೇಸ್ಗೆ ಹೋಗೋಣ ಅಂತ ಅಂದೆ. ಅದಕ್ಕೆ ರೈಲ್ವೆ ಮ್ಯೂಸಿಯಮ್ಗೆ ಹೋಗೋಣ ಅಂತ ರೈಲ್ವೆ ಮ್ಯೂಸಿಯಮ್ಗೆ ಹೋಗ್ತಾಯಿದ್ದೀವಿ. ಇವಾಗ ಬಸ್ಸಲ್ಲಿ ಹೋಗ್ತಾಯಿದ್ದೀವಿ ಊರಿಂದ. ಪಾಪುನ ಬಸ್ಸೊಳಗೆ ಮೇಂಟೈನ್ ಮಾಡ್ಕೊಂಡು ಹೋಗೋದು ತುಂಬ ಕಷ್ಟ, ಆದರೂ ಏನು ಮಾಡೋಕ್ಕಾಗಲ್ಲ, ಹೋಗಲೇಬೇಕು. ಬಸ್ ಸ್ಟ್ಯಾಂಡ್ ಹತ್ರ ಬಂತು. ಮಧ್ಯದಲ್ಲೆಲ್ಲ ವೀಡಿಯೋ ಏನು ಮಾಡಲಿಲ್ಲ ನಾನು, ಪಾಪು ಮಲಗಿಸ್ತಾ ಇದ್ದೆ. ಅದಕ್ಕೆ ಮೈಸೂರು ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ಇವಾಗ ನಾವು ಅಂದ್ಕೊಂಡಿದ್ದು ಪಯಾನಕ ಆರ್ಟ್ ಮ್ಯೂಸಿಯಮ್ ನೋಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ವಿ, ಬಟ್ ಅದು ಆಗಲಿಲ್ಲ ನೋಡೋಕ್ಕೆ. ಅದಕ್ಕೆ ಹಂಗೆ ಹೋಗೋಕ್ಕೆ ಬೇಜಾರು ಅಂದ್ಬಿಟ್ಟು ಏನು ಮಾಡಿದ್ವಿ, ರೈಲ್ವೆ ಮ್ಯೂಸಿಯಮ್ ನೋಡ್ಕೊಂಡು ಹೋಗೋಣ ಅಂದ್ಬಿಟ್ಟು ರೈಲ್ವೆ ಮ್ಯೂಸಿಯಮ್ಗೆ ಹೋಗೋಣ ಅಂತ ಬಂದ್ವಿ. ನಾನು ಆಲ್ರೆಡಿ ಒಂದು ಸಲ ನೋಡಿದ್ದೀನಿ, ಅರಿನೂ ನೋಡಿದ್ದಾರೆ. ಆದರೂ ಇರಲಿ ಅಂತ ಪಾಪು ಇದ್ಲಲ್ಲ ಜೊತೆಲಿ, ಅವಳಿಗೂ ಇಷ್ಟ ಆಗುತ್ತೆ. ವೆದರ್ ಅಂತೂ ಸಖತ್ತಾಗಿರುತ್ತೆ. ರೈಲ್ವೆ ಮ್ಯೂಸಿಯಮ್ ಹತ್ರ ಪಾರ್ಕ್ ರೀತಿ ಎಲ್ಲರೂ ಇರ್ತಾರೆ, ಜಾಸ್ತಿ ಏನು ಜನ ಇರಲ್ಲ. ಬಸ್ಸಲ್ಲೆಲ್ಲ ಹೋಗೋಕ್ಕೆ ಲೇಟ್ ಆಗುತ್ತೆ ಅಂತ ರ್ಯಾಪಿಡೋ ಬುಕ್ ಮಾಡಿದ್ದೀವಿ. ಆಟೋಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಆಟೋ ಬಂದ ತಕ್ಷಣ ಹೊರಡಬೇಕು. ತುಂಬ ಲೇಟ್ ಆಗಿಬಿಟ್ಟಿದೆ. ನಾವು ಪ್ಲ್ಯಾನ್ ಮಾಡಿದ್ದೆ ಲೇಟು, ಮನೇಲಿ 11 ಗಂಟೆ ಏನೋ ಆಗಿತ್ತು. ಇನ್ನು ಮೈಸೂರಿಗೆ ಬರೋಷ್ಟರಲ್ಲಿ 1.5 ಗಂಟೆ ಆಗುತ್ತೆ ನಮಗೆ. ಬಂದು ಹೋಗೋಷ್ಟರಲ್ಲಿ ಟೈಮ್ ಆಗಿಬಿಡುತ್ತೆ. ಒಂದು 2:30 ಆಗಿತ್ತು ನಾವು ಮೈಸೂರಿಗೆ ಬಂದು ತಲುಪೋಷ್ಟರಲ್ಲಿ. ಊಟನೂ ಮಾಡಿಲ್ಲ, ಏನಿಲ್ಲ. ಫಸ್ಟ್ ಅಲ್ಲಿಗೆ ಹೋಗ್ಬಿಡೋಣ, ಅಲ್ಲೇ ಏನಾದರೂ ಸ್ನ್ಯಾಕ್ಸ್ ತಿನ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ ಆಟೋದಲ್ಲಿ. ಇವಾಗ ಆಟೋದವ್ರ ಹತ್ರ ಅದು ಇದು ಮಾತಾಡ್ತಾ ಇದ್ರು ಹರೀಶು. ಹಂಗೆ ಯಾರು ಸಿಗಲಿ ಆಟೋದವ್ರು, ಅವ್ರ ಜೊತೆ ಅದು ಇದು ಮಾತಾಡ್ತಾ ಇರ್ತಾರೆ ವಟ ವಟ ಅಂತ. ಸುಮ್ಮನೆ ಅವ್ರನ್ನ ಕ್ವಶನ್ ಕೇಳೋದು, ಹೆಂಗೆ, ಏನು ಆಟೋ ಚೆನ್ನಾಗಿ ಹೋಗುತ್ತಾ, ಏನು ಸಂಪಾದನೆ ಹೆಂಗೆ ಅಂತ. ಮತ್ತು ಎಲ್ಲಿ ಹಂಗೆ ಹೋಗ್ತಾ ಚೆಲ್ವಾಂಬ ಹಾಸ್ಪಿಟಲ್ ಕಾಣಿಸ್ತು. ಅದಕ್ಕೆ ನನ್ನ ಮಗಳಿಗೆ ತೋರಿಸ್ತಾಯಿದ್ರು, ನೋಡು ಮಗಳು, ನೀನು ಇಲ್ಲೇ ಹುಟ್ಟಿರೋದು ಅಂತ. ಹಾಸ್ಪಿಟಲ್ ನೋಡಿದ್ರೆ ರಪ್ಪ ಅಂತ ನೆನಪಾಗ್ಬಿಡುತ್ತೆ. ಅಪ್ಪ ಯಾರಿಗೆ ಬೇಕಪ್ಪ ಅನಿಸುತ್ತೆ ಹಾಸ್ಪಿಟಲ್ ನೋಡಿದ್ರೆ. ಒಂದು ಕಡೆ ಖುಷಿ, ನನ್ನ ಮಗಳು ಹುಟ್ಟಿದಿಲ್ಲೇ ಅಂತ, ಒಂದು ಕಡೆ ನೋಡಿದ್ರೆ ಆ ನೋವು, ಇದು ಬೇಡ ಅನಿಸುತ್ತೆ. ಇನ್ನೇನು ಬಂದ್ವಿ ರೈಲ್ವೆ ಮ್ಯೂಸಿಯಮ್ ಹತ್ರ. ತುಂಬ ದೂರ ಏನಿಲ್ಲ, ಬಸ್ ಸ್ಟ್ಯಾಂಡಿಂದ ಏನೊಂದು 3 ಕಿಲೋಮೀಟ್ರ್ ಆಗ್ಬೋದು ಅಷ್ಟೇ. ಜಯದೇವ್ ಹಾಸ್ಪಿಟಲ್ಗೆ ಹೋಗೋ ರೋಡಲ್ಲೇ ಇರೋದು, ಹತ್ರನೇ ಇರುತ್ತೆ, ಜಾಸ್ತಿ ದೂರ ಏನಿಲ್ಲ. ಆಟೋದಲ್ಲಾದರೆ ಬೇಗ ಬಂದುಬಿಡ್ಬೋದು. ಬಸ್ಸಲ್ಲೆಲ್ಲ ಆದರೆ ಪಾಪನ ಕರ್ಕೊಂಡು ಹಿಂಸೆ ಆಗುತ್ತೆ ಅಂತ ನಾವು ಆಟೋದಲ್ಲೇ ಬಂದುಬಿಟ್ವಿ. ಟೈಮಿಂಗ್ಸ್ ಎಲ್ಲ ಹಾಕಿದ್ದಾರೆ ನೋಡಿ. ಇಲ್ಲಿ ಟ್ಯೂಸ್ಡೇ ಮಾತ್ರ ರಜೆ ಇರುತ್ತಂತೆ, ಇಲ್ಲಿ ಬೋರ್ಡ್ ಹಾಕಿದ್ದಾರೆ ನೋಡಿ. ಒಳಗಡೆ ಎಂಟ್ರಿ ಆದ ತಕ್ಷಣ ಇಲ್ಲಿ ಟಿಕೆಟ್ ಕೌಂಟ್ರಿ ಇರುತ್ತೆ. ಇಲ್ಲಿ ಟಿಕೆಟ್ ತೊಗೋಬೇಕು. ಒಬ್ಬರಿಗೆ 50 ರೂಪಾಯಿ ತೊಗೊತಾರೆ, ಅಂದರೆ ದೊಡ್ಡವ್ರಿಗೆ 50 ರೂಪಾಯಿ. 10 ವರ್ಷದ ಮೇಲ್ಪಟ್ಟ ಮಕ್ಳಿಗೆ ಮಾತ್ರ 20 ರೂಪಾಯಿ ತೊಗೊತಾರೆ ಮಕ್ಕಳಿಗೆ. ಇನ್ನು ಮಿಕ್ದವ್ರು ದೊಡ್ಡವ್ರಿಗೆ ಎಲ್ಲರಿಗೂ 50 ರೂಪಾಯಿ ಟಿಕೆಟ್. ತುಂಬಾ ಕಮ್ಮಿ, ಜಾಸ್ತಿ ಏನಿಲ್ಲ. ಮತ್ತು ಒಳಗಡೆ ಎಲ್ಲ ಇದೇ ಟಿಕೆಟ್ನ ನಾವು ಬಳಸಬೇಕು. ಟ್ರೈನ್ ಒಳಗಡೆ ಎಲ್ಲ ಹೋಗ್ಬೇಕಂದ್ರೆ ಆ ಟಿಕೆಟ್ ಕೊಡ್ತಾರಲ್ಲ, ಅದರೊಳಗಡೆ ನಾವು ಯೂಸ್ ಮಾಡ್ಕೊಬೇಕಾಗುತ್ತೆ. ಇನ್ನು ಊಟ ತಿಂಡಿ ಸ್ನ್ಯಾಕ್ಸ್ ಏನಾದರೂ ತಿಂತೀವಿ ಅಂದರೆ ಅಲ್ಲೇ ಪೇ ಮಾಡಿ ತಿನ್ನಬೇಕಾಗುತ್ತೆ. ಇಲ್ಲಾಂದರೆ ಒಳಗಡೆ ಟ್ರೈನ್ ಒಳಗಡೆ ಓಡಾಡಬೇಕಂದ್ರೆ ಇದೇ ಟಿಕೆಟ್ನ ಬಳಸ್ಕೊಬೇಕು. ಹೋಗೋಕ್ಕೆ ಮುಂಚೆ ಇಲ್ಲಿ ಚೆಕ್ಕಿಂಗ್ ಇರುತ್ತೆ, ಮತ್ತು ಟಿಕೆಟ್ನ ಇಸ್ಕೊಂಡು ಚೆಕ್ ಮಾಡ್ತಾರೆ. ಚೆಕ್ ಮಾಡಿದ್ದಾದಮೇಲೆ ಒಳಗಡೆ ಬಿಡ್ತಾರೆ. ಮತ್ತು ಬ್ಯಾಗು ನಮ್ದು ಏನೇ ಸಾಮಾನು ಇದ್ರೂ ನಾವು ಒಳಗಡೆ ತೊಗೊಂಡೋಗಂಗಿಲ್ಲ. ವಸ್ತುಗಳೇನೇ ಇದ್ರೂ ಬರೀ ಕೈಲೇ ಹೋಗಬೇಕು. ಪಾಪುಗೆ ಏನಾದರೂ ಅವಶ್ಯಕತೆ ಇದ್ದರೆ ಫೀಡಿಂಗ್ ಬಾಟ್ಲು ಅದನ್ನು ಮಾತ್ರ ತೊಗೊಂಡೋಗ್ಬೇಕು. ನಮ್ಮ ಬ್ಯಾಗ್ಗಳು ಏನೂ ತೊಗೊಂಡು ಹೋಗಂಗಿಲ್ಲ. ಅದಕ್ಕೇ ಇಲ್ಲೇ ಇಸ್ಕೊಂಡು ಟೋಕನ್ ಕೊಡ್ತಾರೆ. ಆ ಟೋಕನ್ನ ಇಟ್ಕೊಂಡಿರಬೇಕು. ಆ ಟೋಕನ್ ತೋರಿಸಿದ್ರೆ ನಮ್ಗೆ ವಾಪಸ್ ಬ್ಯಾಗ್ ಕೊಡೋದು. ಅದಕ್ಕೆ ಟೋಕನ್ ಕೊಟ್ಟರು. ತಗೊಂಡು ಬ್ಯಾಗ್ನ ಅಲ್ಲೇ ಇಟ್ಬಿಟ್ಟು, ಪಾಪುಗೆ ಫೀಡಿಂಗ್ ಬಾಟ್ಲು ಬೇಕಿತ್ತು, ಅದಕ್ಕೆ ಬಿಸಿನೀರು ತೊಗೊಂಡು ಬಂದಿದ್ದೆ. ತೊಗೊಂಡು ಈಗ ಒಳಗಡೆ ಹೋಗ್ತಾಯಿದ್ದೀವಿ ನೋಡಿ. ಎಂಟ್ರೆನ್ಸ್ ಇದೇ ರೀತಿ ಇರುತ್ತೆ. ತುಂಬಾ ಸ್ಪೇಸಿಯಸ್ ಆಗಿರುತ್ತೆ, ಸಖತ್ತಾಗಿರುತ್ತೆ ಅಂತೂ. ಕೂಲಾಗಿ ಆರಾಮಾಗಿ ಮಕ್ಕಳ ಜೊತೆ ಬಂದು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗ್ಬೋದು. ಜನಗಳು ಜಾಸ್ತಿ ಇರಲ್ಲ, ಕಮ್ಮಿ ಇರ್ತಾರೆ. ಅಂದರೆ ವೀಕೆಂಡಲ್ಲಿ ಜಾಸ್ತಿ ಇರ್ತಾರೆ ಅನಿಸುತ್ತೆ, ಬಟ್ ನಾವು ಹೋದಾಗೆಲ್ಲ ಜನ ಸ್ವಲ್ಪ ಕಮ್ಮಿನೇ ಇರ್ತಾರೆ ಇಲ್ಲಿ.
ಇಲ್ಲೊಂದು ಮನೆ ಕಾಣಿಸ್ತಿದೆಯಲ್ಲ, ಈ ಮನೆ ಒಳಗಡೆ ಫುಲ್ಲು ರೈಲ್ವೆದು ಏನೇನು ಬರುತ್ತೆ ಡಿಪಾರ್ಟ್ಮೆಂಟ್ದು ಯೂನಿಫಾರ್ಮ್ ಆಗಿರಲಿ, ಬ್ಯಾಡ್ಜ್ಗಳಾಗಿರಲಿ ಪ್ರತಿಯೊಂದನ್ನು ಅಲ್ಲಿ ಇಟ್ಟಿದ್ದಾರೆ. ನೋಡ್ಬೋದು ಅಲ್ಲಿ ಒಳಗಡೆ. ಅಲ್ಲಿ ರೈಲ್ವೆ ಹತ್ರ ಸ್ನ್ಯಾಕ್ಸ್ ಇಟ್ಟಿದ್ದಾರಲ್ಲ, ಅಲ್ಲಿ ಸ್ನ್ಯಾಕ್ಸ್ ಏನು ಬೇಕಾದರೂ ಸಿಗುತ್ತೆ. ಅಲ್ಲಿ ಅವೈಲಬಲ್ ಇರೋಂಥ ಸ್ನ್ಯಾಕ್ಸ್ಗಳನ್ನ ನಾವು ಅಲ್ಲಿ ಟ್ರೈನ್ ಒಳಗಡೆನೇ ಇಟ್ಟಿದ್ದಾರೆ. ಸಖತ್ತಾಗೈತೆ ಅದು. ನೆಕ್ಸ್ಟ್ ಪಾರ್ಟ್ 2 ವೀಡಿಯೋದಲ್ಲಿ ನಾನು ತೋರಿಸ್ತೀನಿ. ತುಂಬ ಲಾಂಗ್ ಇದೆ ವೀಡಿಯೋ, ಅದಕ್ಕೆ ಈ ಫಸ್ಟ್ನೇದರಲ್ಲಿ ತೋರ್ಸೋಕ್ಕಾಗಲ್ಲ. ಪಾರ್ಟ್ 2 ವೀಡಿಯೋದಲ್ಲಿ ಅದನ್ನು ನಾನು ನಿಮಗೆ ತೋರಿಸ್ತೀನಿ. ನೋಡಿ ಇಲ್ಲಿ ಟ್ರೈನು. ಇವಾಗ ನಾವು ಟಿಕೆಟ್ ತೊಗೊಂಡ್ವಲ್ಲ, ಆ ಟಿಕೆಟ್ ಕೊಟ್ಟರೆ ನಾವು ನಮ್ಮನ್ನ ಇದನ್ನ ಒಂದು ರೌಂಡ್ ಕರ್ಕೊಂಡು ಹೋಗ್ತಾರೆ. ಫುಲ್ಲು ರೈಲ್ವೆ ಮ್ಯೂಸಿಯಮ್ನ 2 ರೌಂಡ್ ಓಡಿಸ್ತಾರೆ. ಚೆನ್ನಾಗಿರುತ್ತೆ ನೋಡೋಕ್ಕಂತೂ, ಸೂಪರಾಗಿರುತ್ತೆ. ಈ ರೈಲ್ವೆ ಮ್ಯೂಸಿಯಂ ಪಕ್ಕದಲ್ಲೇ ರೈಲ್ವೆ ಸ್ಟೇಷನ್ ಇದೆ. ನೋಡಿ ಇಲ್ಲಿ ರೈಲ್ವೆ ಟ್ರ್ಯಾಕ್ದು ಇದನ್ನ ತೋರಿಸ್ತಾ ಇದ್ದಾರೆ ಮಗಳಿಗೆ. ನೀನು ಒರಿಜಿನಲ್ ನೋಡು ಬಾ ಮಗಳು, ಡೂಪ್ಲಿಕೇಟ್ ಏನು ನೋಡ್ತೀಯ ಅಂತ ಅವಳಿಗೆ ತೋರಿಸ್ತಾ ಇದ್ದಾರೆ. ನೋಡಿ ಇಲ್ಲೇ ರೈಲ್ವೆ ಪಾಸ್ ಆಗುತ್ತೆ. ಇಲ್ಲೂ ರೈಲ್ವೆ ಸ್ಟೇಷನ್ ಇದೆ ಇಲ್ಲಿ ಪಕ್ಕದಲ್ಲೇ. ಅದನ್ನು ತೋರಿಸ್ತಾ ಇದ್ರು ಮಗಳಿಗೆ ಅವರು. ಟ್ರೈನಲ್ಲಿ ರೌಂಡ್ ಹೋಗೋಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. ಅಂದರೆ ಜನ ಜಾಸ್ತಿ ಬರಬೇಕು. ಇಬ್ಬಿಬ್ಬರು 3 ಜನ ಆದರೆ ಕರ್ಕೊಂಡು ಹೋಗೋಲ್ಲ. ಸ್ವಲ್ಪ ಜನ ಜಾಸ್ತಿ ಇದ್ದರೆ ಸುತ್ತಿಸೋಕ್ಕೆ ಸರಿ ಆಗುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ವಿ. ಪಾಪು ಆಟಾಡ್ತಾ ಇದ್ಲು. ಅವಳ್ದಂಗೆ ಕ್ಲಿಪ್ಪಿಂಗ್ಸ್ನ ತೊಗೊತಾ ಇದ್ದೆ, ವೀಡಿಯೋನ ಮಾಡ್ಕೊತಾ ಇದ್ದೆ. ಇಷ್ಟೊತ್ತು ಫೋಟೋಸು ವೀಡಿಯೋಸ್ ಎಲ್ಲ ತಗೊಂಡಿದ್ದಾದಮೇಲೆ ಆರಾಮಾಗಿ ಇವಾಗ ಟ್ರೈನಲ್ಲಿ ಹೋಗೋಣ ಒಂದು ರೌಂಡ್ ಅಂದ್ಬಿಟ್ಟು ಕೂರಿಸ್ಕೊಂಡಿದ್ವಿ. ಅವಳಂತೂ ಫುಲ್ ಖುಷಿಯಾಗಿದ್ಲು, ಆಟ ಆಡ್ತಾಯಿದ್ಲು. ಕೆಳಗಡೆ ಬಿಡೋಣ ಅಂದರೆ ಅಲ್ಲಿ ಹುಲ್ಲು ಹತ್ರ ಚಿಕ್ಕದು ಮುಳ್ಳು ಥರ ಏನೇನೋ ಇತ್ತು, ಅದಕ್ಕೆ ಕೆಳಗಡೆ ಬಿಡೋಕ್ಕಾಗಲಿಲ್ಲ. ಅವಳನ್ನ ಕೈಗೆಲ್ಲ ಚುಚ್ತಾಯಿತ್ತು. ಒಂದು ಸಲ ಬಿಟ್ಟು ನೋಡಿದೆ, ಕೈ ಕೆಳಗಡೆ ಇಡೋಕ್ಕೆ ಅವಳು ಸ್ವಲ್ಪ ಹೆದರ್ಕೊತಾ ಇದ್ಲು. ಅದಕ್ಕೆ ಚುಚ್ಬೋದು ಅದು ಅಂದ್ಬಿಟ್ಟು ಕೆಳಗಡೆ ಹುಲ್ಲಸ್ತ್ರ ಹತ್ರ ಎಲ್ಲ ಏನು ಬಿಡೋಕ್ಕೆ ಹೋಗಲಿಲ್ಲ. ನಾನು ಹಿಂಗೆ ಕೈಲೇ ಹಿಡ್ಕೊಂಡು ಆಟ ಆಡಿಸ್ತಾ ಇದ್ವಿ ಅವಳನ್ನ. ತುಂಬ ಖುಷಿ ಪಡ್ತಾಯಿದ್ಲು. ಮತ್ತು ಅವಳಿಗೆ ಬೆಕ್ಕಂದ್ರೆ ತುಂಬ ಇಷ್ಟ. ಅಲ್ಲಿ ಬೆಕ್ಕು ಹೋಗ್ತಾಯಿತ್ತು. ಸಖತ್ ದಪ್ಪ ಇತ್ತು ಅದು, ದೂರಕ್ಕೆ ಅಷ್ಟು ಕಾಣಿಸ್ತಿಲ್ಲ. ಬೆಕ್ಕು ಸಖತ್ ದಪ್ಪ ಇತ್ತು. ಅದನ್ನು ತೋರಿಸ್ತಾ ಇದ್ದೆ. ಅವಳನ್ನ ಆಚೆ ಕರ್ಕೊಂಡು ಹೋಗಿ ಒಳಗಡೆ ಕೂತಿದ್ವಿ. ಅದು ನೋಡಿಬಿಟ್ಟು ಆಚೆ ಕರ್ಕೊಂಡು ಬಂದೆ ಅವಳಿಗೆ ತೋರಿಸೋಣ ಅಂತ. ತುಂಬಾ ಎಂಜಾಯ್ ಮಾಡ್ತಾಯಿದ್ಲು. ಅವಳಂತೂ ತುಂಬ ಖುಷಿಯಾಗಿತ್ತು. ಅಂದರೆ ಗಲಾಟೆ ಇರಲ್ಲ, ಏನಿರಲ್ಲ, ಶಾಂತವಾಗಿ ಪಾರ್ಕ್ ರೀತಿ ಚೆನ್ನಾಗಿರುತ್ತೆ. ಆರಾಮಾಗಿ ಕರ್ಕೊಂಡು ಹೋಗ್ಬೋದು ಮಕ್ಳುಗಳನ್ನಂತೂ. ಏನು ಭಯನೇ ಬೇಡ. ಆರಾಮಾಗಿ ಕರ್ಕೊಂಡು ಹೋಗಿ ಅವ್ರಿಗೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ಮಕ್ಳ ಜೊತೆ ಬರ್ಬೋದು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ವೆದರ್ ಅಂತೂ ಸಖತ್ತಾಗದೆ, ಎಲ್ಲ ಕಡೆ ಗ್ರೀನರಿ ಫುಲ್ಲು. ಇವಾಗ ಬಂದರು ಅವರು ಟಿಕೆಟ್ ಕಲೆಕ್ಟ್ ಮಾಡ್ಕೊತಾ ಇದ್ದಾರೆ. ಟಿಕೆಟ್ ತೊಗೊಂಡಿದ್ದಾದಮೇಲೆ ಇವಾಗ ಟ್ರೈನ್ ಹೊರಡ್ತು. ನೋಡಿ ಕರ್ಕೊಂಡು ಹೋಗ್ತಿದ್ದಾರೆ. ನೋಡಿ ವ್ಯೂ ಹೆಂಗಿರುತ್ತೆ ಅಂತ ಸುತ್ತ ತೋರಿಸ್ತಾರೆ.
ಎಷ್ಟು ಚೆನ್ನಾಗಿದೆ ಅಂತ ವೆದರು ಫುಲ್ಲು 2 ರೌಂಡ್ ಹೊಡ್ಸಿದ್ರು. ಇವಾಗ ಊಟದ ಟೈಮ್ ಆಗೋಗಿತ್ತು. ನಾವು ಟೈಮಿಂಗ್ಸೇ ಮೀರೋಗೈತೆ ಊಟದ ಟೈಮು. ಹೊಟ್ಟೆ ಹಸಿತಾಯಿತ್ತು. ಅದಕ್ಕೆ ಮಸ್ಟ್ ಏನಾದರೂ ಒಂದು ಸ್ನ್ಯಾಕ್ಸ್ ತಿನ್ಕೊಂಬಂದ್ಬಿಡೋಣ ನಡಿ ಅಂತ ಕರ್ಕೊಂಡೋಗ್ತಾಯಿದ್ರು. ಪಾಪುಗೂ ಫೀಡ್ ಮಾಡಿಸ್ಬೇಕಿತ್ತು ಹಂಗೇ. ಅದಕ್ಕೆ ಜಾಗ ಹುಡುಕ್ತಾ ಇದ್ವಿ. ಅಲ್ಲೇ ಒಂದು ರೌಂಡ್ ಹೊಡ್ಕೊಂಡು ಸ್ನ್ಯಾಕ್ಸ್ ಅಲ್ಲಿ ತೋರಿಸಿದ್ನಲ್ಲ ಆವಾಗಲೇ ವೀಡಿಯೋದಲ್ಲಿ, ಅಲ್ಲಿಗೆ ಹೋಗ್ತಾ ಇದ್ವಿ. ಮತ್ತು ಮುಂದಿನ ವೀಡಿಯೋ ಕಂಟಿನ್ಯೂಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ಪ್ಲೀಸ್ ಅದನ್ನು ಫುಲ್ ನೋಡಿ ಸಪೋರ್ಟ್ ಮಾಡಿ.